ಮ್ಯೂಸಿಕ್ ಮಾಡೋದ್ರಲ್ಲಿ ನಮ್ಮ ಎಲ್ಲ ಫಿಲ್ಮ್ಸ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಶೋ ಮಾಡಬೇಕಾದ್ರೆ DKD ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇತ್ತು. ಆವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ದು. ಆಮೇಲೆ ಅವರೇ ಇಲ್ಲ ಈ ಕತೆ ನೀವೇ ಮಾಡಬೇಕು ಅರ್ಜುನ್ ಮಾಡಿ, ಅವಾಗಿಂದ ಸೀರಿಯಸ್ಸಾಗಿ ಮಾಡಿ ರಮೇಶ್ ರೆಡ್ಡಿ ಬಂದರು. ಅದಾದಮೇಲೆ ರಾಜ್ ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು, ಫಸ್ಟ್ ರಾಜ್ ಬಿ ಶೆಟ್ಟಿ, ನಾನು ರಾಜ್ ಬಿ ಶೆಟ್ಟಿ ಅಂತ, ಅದಾದಮೇಲೆ ಉಪೇಂದ್ರ. ಐ ಥಿಂಕ್ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಕಮ್. ಇದ್ರಲ್ಲಿ ಏನಂದರೆ ಯಾರು ಇವ್ರು ದೊಡ್ಡವ್ರು ಅವ್ರು ದೊಡ್ಡವ್ರು ಅಂತಲ್ಲ, ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದೊಂದು. ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ. ಯಾರು ಓವರ್ಟೇಕ್ ಮಾಡೋಕ್ಕೆ ನೋಡಿಲ್ಲ. ಇವಾಗ ನಾನು ಓವರ್ಟೇಕ್ ಮಾಡಬೇಕು, ಉಪೇಂದ್ರ ಓವರ್ಟೇಕ್ ಮಾಡಬೇಕು, ರಾಜ್ ಬಿ ಶೆಟ್ಟಿ ಓವರ್ಟೇಕ್ ಮಾಡಿ, ನೋ ಬಡಿ ಈಸ್. ಈಗ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸಿ ಫಸ್ಟ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಬೇಕಂತ ಅಲ್ಲ, ಆ ಕ್ಯಾರೆಕ್ಟರ್ ಎಲ್ಲರೂ ಹೆಂಗೇನು ಬರಬೇಕು, ಏನು ಇಡೀ ಸಾಂಗ್ ಇದೆಯಲ್ಲ, ಇಡೀ ಸಾಂಗ್ಲೇ ಕತೆ ಇದೆ. ನೀವು ಸಿನಿಮಾ ನೋಡಿದ್ರೆ ಕನೆಕ್ಟ್ ಆಗ್ತೀರಾ, ಇಲ್ಲಿ ಗೆಟ್ ಕನೆಕ್ಟ್. ಇವ್ರು ಸ್ವಲ್ಪ ಲಿರಿಕ್ಸು, ಸ್ವಲ್ಪ ನೀವು ಐಡಿಯಾಸು, ಓಡೋದು ಯಾಕೆ ಓಡ್ತಾನೆ, ಯಾಕೆ ಇನ್ನೊಬ್ಬ ಬರ್ತಾನೆ, ಯಾಕೆ ಇನ್ನೊಬ್ಬ ಲಯನ್ ಲಯನ್ ಬರೀ ಫೋರ್ಸ್ಫುಲ್ ಅಲ್ಲ, ಇನ್ನೊಂದಿದೆ ಅದಕ್ಕೆ. ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು, ಇಲ್ಲ ಗೆಟೋ ಕಿಡ್ಸ್ ಎಲ್ಲ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್. ಅವ್ರ ವಿಡಿಯೋ ನೋಡಿ ನಾನು ಆಮೇಲೆ ನೋಡಿದ್ದು ವೀಡಿಯೋಸ್ ಎಲ್ಲ ಅಷ್ಟು ನೋಡ್ತಿರಲಿಲ್ಲ. ಬಟ್ ನನ್ನ ಮಕ್ಕಳು ನೋಡಿ ನಿವಿ ನೋಡಿದ್ದಾರೆ, ಗೀತಾ ನೋಡಿದ್ದಾರೆ. ಗೀತನಂತೂ ಯಾವಾಗ ಹೇಳ್ತಾ ಇರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಂಗೆ ಆಮೇಲೆ ಗೊತ್ತಾಗಿದ್ದು ಗೆಟೋ ಕಿಡ್ಸ್ ಹಿಂಗಿದ್ದಾರೆ ಅಂತ. ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅವರು. ಸೊ ದಟ್ ಇಂಟ್ರೆಸ್ಟ್, ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ. ಯೂಶಲಾಗಿ ದುಡ್ಡು ಜಾಸ್ತಿ ಆಗ್ತದೆ ಎಮೋಷನ್ ಆಗಿಬಿಡ್ತಾರೆ. ಅವ್ರು ಎಮೋಷನ್ ಎಲ್ಲ ಪ್ರಮೋಷನ್ನೇ ಬೇಕಂತ.